ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶನಿವಾರದ ಲಾಗು. ಶನಿವಾರ ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನದ ಲಾಗು. ಬೆಳಗ್ಗೆ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ನಾನು ಹಸ್ಬೆಂಡು, ಮಗಳು ತಿಂಡಿ ತಿಂತಾಯಿದ್ದಾಳೆ. ಇವತ್ತು ತಿಂಡಿ ಏನೂ ಮಾಡಿರಲಿಲ್ಲ. ಹಸ್ಬೆಂಡು ಅಲ್ಲೇ 2 ಡೇಸ್ ಬ್ಯಾಕು ಟುಟಿಕೋರಿನ್ಗೆ ಹೋಗಿದ್ರು ಮೀಟಿಂಗ್ ಅಂದ್ಬಿಟ್ಟು. ಇವತ್ತು ಬೆಳಗ್ಗೆ ಅಷ್ಟೇ ಬಂದರು. ತಿಂಡಿ ಏನು ಮಾಡಬೇಡ, ಆಚೆಯಿಂದನೇ ತರಿಸ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಕೂಡ ಏನು ತಿಂಡಿ ಮಾಡಲಿಲ್ಲ. ಸ್ವಲ್ಪ ಮನೆ ಕೆಲಸ, ಕ್ಲೀನಿಂಗ್ ಕೆಲಸ ಇತ್ತು ಕಿಚನ್ದು, ಅದನ್ನು ಮಾಡ್ಕೊಂಡು ಕೂತ್ಕೊಂಡೆ. ಅವ್ರು ತಿಂಡಿ ಎಲ್ಲ ತರಿಸಾದ್ಮೇಲೆ ತಿಂಡಿ ತಿಂದ್ಬಿಟ್ಟು ಇವಾಗ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಿದ್ದರಿಂದ ಮಾರ್ಕೆಟಿಗೆ ಬಂದ್ವಿ. ಫಸ್ಟು ನಾನು ಹೋಗ್ಬೇಕಾಗಿದ್ದು ರಾಜ ಮಾರ್ಕೆಟ್ಗೆ. ಹಸ್ಬೆಂಡ್ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ರಾಜ ಮಾರ್ಕೆಟ್ಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಮಾರ್ಕೆಟಿಗೆ ಬಂದು ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಇವಾಗ ರಾಜ ಮಾರ್ಕೆಟ್ ಕೂಡ ಬಂದು ಪರ್ಚೇಸ್ ಮಾಡಿಕೊಂಡು ಇವಾಗ ಆಲ್ರೆಡಿ ನಾವು ಮನೆಗೆ ಕೂಡ ಹೊರಟ್ವಿ. ತುಂಬ ಬಿಸಿಲಿತ್ತು, ಬೇಗನೆ ಬಂದಿದ್ವಿ. 10 ಗಂಟೆ ಅಷ್ಟೊತ್ತಿಗೆ ಅಂಗಡಿಗಳೆಲ್ಲ ಓಪನ್ ಆಗೋ ಅಷ್ಟೊತ್ತಿಗೆ ಶಾಪಿಂಗ್ ಎಲ್ಲ ಆಯಿತು. ಇಲ್ಲಿ ಅಂದವೇ ಹಂಗೆ ಇಲ್ಲಿ ಬಾದಾಮ್ ಹಾಲು ಕೂಡ ಕುಡಿಕೊಂಡು ಮನೆಗೆ ಕೂಡ ಬಂದ್ವಿ. ಇವರಷ್ಟೇ ಮನೆಗೆ ಬಂದ್ವಿ. ಖುಷಿ ಕೂಡ ಮನೆಕೊಂಡು ಟಿ ವಿ ನೋಡ್ತಾ ಇದ್ವಿ. ನೋಡಿ ಟೈಮ್ ಆಗಿದೆ 2:30, ಕಾಣಿಸ್ತಾ ಇಲ್ಲ. ತುಂಬ ಬಿಸಿಲಿತ್ತು. ಬಿಸಿಲಲ್ಲಿ ಹೋಗ್ಬಿಟ್ಟು ಬರೋಷ್ಟರಲ್ಲಿ ತುಂಬ ಸಾಕಾಗೋಯ್ತು. ಏನೆಲ್ಲ ತಂದ್ವಿ ಮಾರ್ಕೆಟಿಂದ ತೋರಿಸ್ತೀನಿ ಬನ್ನಿ. ಖುಷಿಗೌಡ ನೋಡ್ತಾಳೆ ಏನೇನು ತಂದಾರೆ ನೋಡಿ. ನಾವು ಹೋಗಿದ್ದ ಕೆಲಸ ಬಂದು ಇದಕ್ಕೇನೆ ಅಂತ ಇರ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿ ಥ್ರೆಡ್ ತರಕ್ಕೆ ಅಂದ್ಬಿಟ್ಟು ಹೋಗಿದ್ದಿದ್ದು. ಫೈನಲಿ ಇಷ್ಟು ಥ್ರೆಡ್ ತೊಗೊಂಡು ಬಂದ್ವಿ. ಹಾಗೆ ಟ್ರೈಗೆ ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಇಷ್ಟು ಥ್ರೆಡ್ ಇದೆ. ಇದು ಬಂದು ಜೆರಿ ಥ್ರೆಡ್ಡು, ಗೋಲ್ಡು. ಇದೊಂದು 5 ಜೆರಿ ಥ್ರೆಡ್ಸು. ಇದು ಬಂದು 26 ಕಲರ್ಸ್ ಥ್ರೆಡ್ ತಂದಿದ್ದೀನಿ. ಇದಕ್ಕೋಸ್ಕರನೇ ನಾವು ಮಾರ್ಕೆಟ್ಗೆ ಹೋಗಿದ್ದು, ಥ್ರೆಡ್ ತರೋಕ್ಕೋಸ್ಕರನೇ. ತುಂಬ ದಿನಗಳಿಂದ ಕಾಯ್ತಾ ಇದೆ ಹಸ್ಬೆಂಡ್ಗೋಸ್ಕರ. ಯಾಕೆಂದರೆ ನಾನು ನೋಡಿಲ್ಲ ಮಾರ್ಕೆಟ್ ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು ಅನ್ನೋ ಒಂದು ಐಡಿಯಾ ಕೂಡ ಇಲ್ಲ. ಒಂದು ಸತಿ ನೋಡ್ಕೊಂಬಿಟ್ರೆ ಮತ್ತೆ ನಾನೇ ಹೋಗಿ ತರ್ಬೋದಲ್ಲ ಅಂದ್ಬಿಟ್ಟು ಈ ಸತಿ ಹಸ್ಬೆಂಡ್ಗೋಸ್ಕರ ಕಾಯ್ದಿದ್ದು. ಅವ್ರು ಇವತ್ತು ಬೆಳಗ್ಗೆ ಬಂದರು ಪಾಪ ಟುಟಿಕೋರಿನಿಂದ. ನಿದ್ದೆ ಕೂಡ ಇರಲಿಲ್ಲ. ಏನಂದರೆ ನಾನು ಕೇಳಿದ ತಕ್ಷಣಕ್ಕೆ ಒಂದು ಸರಿ ಆಯಿತು ಹೋಗ್ಬಿಟ್ಟು ಪಡೋಣ ಅಂದರು. ಅದು ಖುಷಿ ಆಯಿತು ನನಗೂ ಕೂಡ. ಇನ್ನು ಎಲ್ಲಿಲ್ಲ ಅಂತಾರೋ ಅನ್ನೋ ಒಂದು ಫೀಲಿಂಗಲ್ಲೇ ನಾನು ಕೂಡ ಕೇಳಿದೆ. ಸರಿ ಆಯಿತು ಹೋಗೋಣ ಒಂದು 10 ಗಂಟೆ ಹಂಗೆ ಅಂದರು. ಸರಿ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದ್ವಿ. ತೊಗೊಂಡು ಬಂದಮೇಲೆ ಇವತ್ತು ಅಮಾವಾಸ್ಯೆ ಮತ್ತು ಗ್ರಹಣ ಆಗಿರೋದ್ರಿಂದ ಪೂಜೆ ಕೂಡ ಮಾಡಿದ್ವಿ. गंगाधर जिसको समर्पयामि गंगोदर तीर्थस्नानमध्ये अर्चनं समर्पयामि अर्चनमध्ये कुङ्कुमं समर्पयामि कुङ्कुममध्ये पुष्पाणि समर्पयामि पुष्पाणिमध्ये कर्दळनैवेद्यं समर्पयामि कर्दळनैवेद्यं आवाह ध्वनिं समर्पयामि. ॐ गङ्गणपते नमः. ॐ अष्टादशसिद्धिरस्तु मनोष्टभ्यां करिष्ये. ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. देवी सर्वभूतेषु लक्ष्मीरूपेण संस्थिता नमस्तस्ते 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 नमो नमः. ओम आवाहयामि आसनं समर्पयामि आसनमध्ये गंगोदकतीर्थस्नानं समर्पयामि गंगोदकतीर्थ अर्चनं समर्पयामि अर्चनमध्ये कुङ्कुमं समर्पयामि कुङ्कुममध्ये पुष्पाणि समर्पयामि पुष्पाणि मध्ये आवाहदीपं समर्पयामि आवाहदीपमध्ये कर्दळनैवेद्यं समर्पयामि कर्दळनैवेद्यमध्ये दीपमाग्रापयामि दीपमाग्रापमध्ये घण्टानादं समर्पयामि मध्ये आवाहगंगोदकतीर्थस्नानं समर्पयामि. ओम सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. ओम इष्टार्थसिद्धिरस्तु मनोभीष्टपूजां करिष्ये. ओम शाम उग्रं वीरं महावीर्यं
ನೋಡಿದ್ರಲ್ಲ ಪೂಜೆ ಕೂಡ ಆಯಿತು. ನೋಡ್ತಾ ಇರ್ಬೋದು ಒಂದು ವಿಗ್ರಹ ತೋರಿಸ್ತಾ ಇದ್ದೀನಿ. ಆ ವಿಗ್ರಹ ಕೂಡ ತೊಗೊಂಡು ಬಂದ್ವಿ. ನಮ್ಮದು 700 ಕಾರಲ್ಲಿ ಫಸ್ಟ್ ಇಟ್ಟಿದ್ವಿ ಒಂದು ಚಾಮುಂಡೇಶ್ವರಿ ವಿಗ್ರಹನ. ಅದು ಕಾರು ಕ್ಲೀನಿಂಗ್ ಮಾಡೋಕ್ಕೆ ಬಿಟ್ಟಾಗ ಏನೋ ಎಲ್ಲೋ ಎಸ್ಬಿಟ್ಟಿದ್ದಾರೆ. ಅವತ್ತಿಂದ ಕೇಳ್ತಾ ಇದ್ದಾರೆ, ಕೊಡ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಇವತ್ತು ಹೆಂಗಿದ್ರು ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅದಕ್ಕೋಸ್ಕರ ಏನು ಹೋಗಿರಲಿಲ್ಲ. ಅವ್ರು ಬೇರೆ ಏನೋ ದೀಪ ತೊಗೋಬೇಕು ಅಂತ ಹೋಗಿದ್ರು. ಸರಿ ಅಲ್ಲೇ ಇತ್ತಲ್ವ ದೀಪದ ಅಂಗಡಿಯಲ್ಲೇ ಕಾಣಿಸ್ತು. ಹಸ್ಬೆಂಡು ಅದು ಕೂಡ ತೊಗೊಂಡ್ರು. ಅದನ್ನು ಇವತ್ತು ಪೂಜೆ ಮಾಡಿ ನಾಳೆ ಕಾರಲ್ಲಿ ಇಡೋಣ ಅಂದ್ಬಿಟ್ಟು ಪೂಜೆ ಮಾಡಿದ್ರು. ಅದಕ್ಕೂ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ನಾನು ನೈಟ್ ಊಟಕ್ಕೆ ಬಂದು ಉಪ್ಸಾರು ಮುದ್ದೆ ಮಾಡಿದ್ದೆ. ಇನ್ನೇನು ಅವರು 3 ಡೇಸಿಂದ ಅಲ್ಲಿ ಊಟ ಅಡ್ಜಸ್ಟ್ ಆಗಿರಲ್ಲ ಅಂದ್ಬಿಟ್ಟು ಉಪ್ಸಾರು ಮುದ್ದೆ ಮಾಡೋಣ ಅಂತ ಮಾಡಿ, ನೋಡ್ತಾ ಇರ್ಬೋದು ನಾಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ ಇವತ್ತೇ ಒಬ್ಬಟ್ಟು ಮಾಡೋಣ ಅಂತ ಬೇಳೆ ಬೇಯಿಸಿಟ್ಟಿದ್ದೀನಿ. ಇಲ್ಲಿ ಕಡಲೆಕಾಳು ಕೂಡ ನೆಂದಿದೆ. ಅದೇ ಕಾಯಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತರಬೇಕಿತ್ತು. ಹೋಗಿ ತರಕಾರಿ ಕೂಡ ತೊಗೊಂಡು ಬಂದೆ. ನೋಡ್ತಾ ಇರ್ಬೋದು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು 30 ರೂಪಾಯಿ ಕೊಟ್ಟೆ. ಊರಲ್ಲಿ ಬಿದ್ದಿರುತ್ತೆ, ಇಲ್ಲಿ 30-50 ಈ ಥರ ಕೊಡಬೇಕಾಗುತ್ತೆ. ಎಷ್ಟೇ ರೇಟ್ ಆದರೂ ತರಲೇಬೇಕಲ್ಲ ಹಬ್ಬ ಅಂದಮೇಲೆ. ಮಾವಿನ ಸೊಪ್ಪು ತೋರಣ ಕಟ್ತೇಲಿದ್ರೆ ಒಂದು ಹಬ್ಬ ಅಂತ ಅಷ್ಟು ಒಂಥರ ಹಬ್ಬ ಅಂತಲೂ ಕೂಡ ಅನಿಸಲ್ಲ. ಅದರಿಂದ ನೋಡ್ತಾ ಇರ್ಬೋದು ಪೂಜೆಗೆ ಅಂದ್ಬಿಟ್ಟು ಒಂದು 5 ವೀಳ್ಯದೆಲೆ ಕೊಟ್ಟೆ. ಅತ್ತಿಗೆ 20 ರೂಪಾಯಿ ಇಸ್ಕೊಂಡ್ರು. ಅಪ್ಪ ಏನು ರೈಟು ಅಂದರೆ ಅಷ್ಟು ರೈಟು. ಇಷ್ಟು ಐಟಮು ತೊಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು ಅದು ನಾನು ಸ್ವಲ್ಪನೇ ತೊಗೊಂಬಂದೆ. ಸುಮ್ಮನೆ ಯಾಕೆ ಇನ್ನು ಇವತ್ತು ಅಡುಗೆ ಮಾಡಿದ್ರೆ ಇನ್ನು ಅದು ಹೊಸ್ತಡ್ಕಂತೆ ಅದಂತೆ ಇದಂತೆ ಏನಾದರೂ ಒಂದು ಬರ್ತಾನೆ ಇರುತ್ತೆ. ಸುಮ್ಮನೆ ತರಕಾರಿ ತೊಗೊಂಬಂದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು. ಹಾಗೆ ಮಾವಿನಕಾಯಿ ಇತ್ತು, ನಾಳೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯಿ ಕೂಡ ತೊಗೊಂಡು ಬಂದೆ. ಇವಾಗ ತೊಗೊಂಬಂದಾದ್ಮೇಲೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಬ್ಬಟ್ಟು ಕೂಡ ಸುಡ್ತಾಯಿದ್ದೀನಿ. 2 ತವ ಇಟ್ಕೊಂಡು 2 ತವ ಕೂಡ ಸುಟ್ಕೊತ ಹಾಗೆ ತಟ್ಕೊತ ಒಬ್ಬಳೇ ಆಲ್ರೆಡಿ ಟೈಮ್ ಆಗಿತ್ತು 12:45 ಆಗಿತ್ತು ಟೈಮು. 2 ತವದಲ್ಲೂ ಸುಟ್ಟರೆ ಬೇಗ ಆಗುತ್ತೆ ಅಂದ್ಬಿಟ್ಟು 2 ತವ ಇಟ್ಕೊಂಡು ಸುಡ್ತಾಯಿದ್ದೀನಿ. ಮಗ ಕೂಡ ಎಲ್ಪ್ ಮಾಡ್ತೀನಿ ಅಂತ ಬಂದ. ಇನ್ನು ಬೆಳಗ್ಗೆಗೆ ಎಬ್ಬಿಸೋಕೆ ಹೋದರೆ ನಾನು ಲೇಟಾಗಿ ಮಲಗಿದ್ದೀನಿ, ಎದ್ದೇಳೋಕ್ಕಲ್ಲ ಹಂಗೆ ಹಿಂಗೆ ಅಂತಾರೆ ಅಂದ್ಬಿಟ್ಟು, ಸರಿ ನೀನು ಮಲಿಕೋ ಹೋಗು, ನೀನೇನು ಹೆಲ್ಪ್ ಮಾಡಬೇಡ, ನಾನು ತೊಟ್ಕೊಂಡು ಸುಟ್ಕೋತೀನಿ, ನೀನು ಬೆಳಗ್ಗೆ ಎಬ್ಬಿಸಿದ ತಕ್ಷಣಕ್ಕೆ ಎದ್ದರೆ ಸಾಕು ಅಂದ್ಬಿಟ್ಟು ಅವನು ಕಳಿಸ್ದೆ. ಅವನು ಹೋಗಿ ಮಲಿಕೊಂಡ. ಆಮೇಲೆ ಇವತ್ತು ನೀರು ಕೂಡ ಬರ್ತಾಯಿತ್ತು. ಹಸ್ಬೆಂಡ್ ಕೂಡ ಎದ್ದಿದ್ರು ನೀರು ಹಿಡಿಯೋದಕ್ಕೆ ಅಂದ್ಬಿಟ್ಟು. ಅವರು ಎದ್ದಿರ್ತಾರಲ್ವಲ್ಲ, ಅವರು ಹೆಲ್ಪ್ ಮಾಡ್ತಾರೆ. ಅವ್ರು ಸುಟ್ಕೊಟ್ರೆ ನಾನು ತಟ್ಟು ಹಾಕ್ಕೋಬೋದು ಅಂದ್ಬಿಟ್ಟು ಮಗುನ ಕಳಿಸ್ದೆ. ಅವ್ನು ಹೋಗಿ ಮಲಿಕೊಂಡ. ಆಮೇಲೆ ಹಸ್ಬೆಂಡು ನೀರು ಕೂಡ ಬರ್ತು. ಅವರು ನೀರು ಆನ್ ಮಾಡೋಕ್ಕೆ ಅಂದ್ಬಿಟ್ಟು ಹೋದರು. ನೀರು ಆನ್ ಮಾಡಿಬಿಟ್ಟು ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು. ಅವ್ರು ಸುಟ್ಟರು, ನಾನು ತಟ್ಟಿ ಹಾಕಿದೆ. ಬೇಗನೆ ಆಯಿತು. 2 ತವ ಇಟ್ಕೊಂಡಿರೋದ್ರಿಂದ ಬೇಗನೆ ಫಿನಿಶ್ ಆಯಿತು. ನಾನು ಕೂಡ ಅದಕ್ಕೆ 2 ತವ ಇಟ್ಕೊಂಡೆ, ಬೇಗನೆ ಫಿನಿಶ್ ಮಾಡ್ಕೊಂಡು. ಇನ್ನು ಬೆಳಗ್ಗೆ ಎದ್ದು ಸಾಂಬಾರಂತೆ, ಕಾಳುಗೊಜ್ಜು, ಅದು ಇದು ಅನ್ನ ಸಾಂಬಾರು ಚಿತ್ರಾನ್ನ ಅನ್ನೋಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ. ಇನ್ನು ಒಬ್ಬಟ್ಟು ಸುಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಒಬ್ಬಟ್ಟೆಲ್ಲ ಸುಟ್ಟು ಇಟ್ಕೊಂಡೆ. ಬೆಳಗ್ಗೆ ಎದ್ದು ನಾನು ಸಾಂಬಾರು, ರೈಸು, ಚಿತ್ರಾನ್ನ ಗೊಜ್ಜು, ಕಾಳುಗೊಜ್ಜು, ಕೋಸಂಬರಿ ಅಂತೆ ಅದಂತೆ ಇದಂತೆ ಟೈಮೇ ಆಗೋಯಿತು. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಹೇಳಿದರು ಹಸ್ಬೆಂಡು. ಅದಕ್ಕೋಸ್ಕರ ನಾನು ನೈಟೇ ಒಬ್ಬಟ್ಟು ಮಾಡಿ ಇಟ್ಕೊಂಡೆ. ಬೆಳಗ್ಗೆ ಅದು ಇದು ಮಾಡಿ ಮನೆಯೆಲ್ಲ ಒರೆಸಿ ನಾವೆಲ್ಲ ರೆಡಿಯಾಗಿ ಆಚೆ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಆ ಕೆಲಸ ಈ ಕೆಲಸ ಅನ್ನೋ ಅಷ್ಟರಲ್ಲಿ ಮನೆ ಬಿಡೋ ಅಷ್ಟರಲ್ಲೇ ಆಲ್ರೆಡಿ 9 ಗಂಟೆ ಆಗೇ ಹೋಯಿತು. ಆದ್ರೂ ಫೈನಲಿ ಹೋಗಿ ಪೂಜೆ ಮಾಡಿಕೊಂಡು ಹಿಂಗೆ ಆರಾಮಾಗಿ ಬಂದ್ವಿ. ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್, ಟೇಕ್ ಕೇರ್.